ಓಂ ಶಾಂತಿ ಇವರೇ. ಲಿಬಿಗೆ ಆಗೋಲ್ಲ ಇವಳು ಯಾರು ಇಷ್ಟಪಡ್ತಾರೆ ಒಳ್ಳೆಯವರು, ಅವರಿಗೆ ಒಳ್ಳೆಯದಾಗಲಿ. ಇವರೇ, ಶ್ರೀಚಕ್ರ ಅಥವಾ ಮಹಾಚಕ್ರ ಅಥವಾ ಶ್ರೀ ಲಲಿತಾ ಪರಮೇಶ್ವರಿ ಸ್ತೋತ್ರ ಶ್ರೀ ಜಗದ್ಗುರು ಓಂ ಶ್ರೀ ಆದಿಶಂಕರ ರಚಿತ ಶ್ರೀ ಲಲಿತಾ ಪರಮೇಶ್ವರಿ ಶ್ರೀ ಅಷ್ಟೈಶ್ವರ್ಯ ಮಹಾಲಕ್ಷ್ಮಿ ಶಕ್ತಿ ಶ್ರೀಚಕ್ರ ಶಕ್ತಿ ಸ್ವರೂಪ ಆದಿಶಕ್ತಿ ಮಹಾಶಕ್ತಿ. ಓಕೆಲಾ? ಈ ಒಂದು ಶ್ರೀಚಕ್ರವಲ್ಲ ಮನೆಗಳಲ್ಲಿ, ದೇವಸ್ಥಾನಗಳಲ್ಲಿ, ಇದೆಲ್ಲ ಮಠಗಳಲ್ಲಿ ಪ್ರತಿಷ್ಠಾಪನೆ ಮಾಡ್ಕೊಳ್ತಾರೆ. ಶ್ರೀಚಕ್ರವಲ್ಲ ಮನೆಗಳಲ್ಲಿ ಪ್ರತಿಷ್ಠಾಪನೆ ಮಾಡಿದ್ರೆ ಮನೆಯಲ್ಲಿರೋ ದಾರಿದ್ರ್ಯ ನಿವಾರಣೆ ಆಗುತ್ತೆ, ಮಕ್ಕಳಲ್ಲಿದ್ದವರಿಗೆ ಮಕ್ಕಳಾಗುತ್ತೆ, ಸಾಲಗಾರರ ಕಾಟ ಇದ್ದರೆ ಸಾಲದ ಬಾಧೆ ನಿವಾರಣೆ ಆಗುತ್ತೆ, ಅಂದರೆ ಐಶ್ವರ್ಯ ಬರುತ್ತೆ, ಕಷ್ಟಗಳು, ಸಾಲಗಳು, ರೋಗಗಳು ನಿವಾರಣೆ ಆಗ್ತವೆ, ದುಷ್ಟರ ಕಾಟದಿಂದ ಮುಕ್ತರಾಗ್ತೀವಿ, ಅಂದರೆ ಅಷ್ಟೈಶ್ವರ್ಯ ನಮಗೆ ಲಭಿಸುತ್ತೆ, ಸಂತೋಷ, ಸುಖ, ಆನಂದ, ಲಾಭ ಇದೆಲ್ಲವೂ ಶ್ರೀಚಕ್ರದಿಂದ ಲಭಿಸುತ್ತೆ. ಇದು ಶ್ರೀ ಶಂಕರಾಚಾರ್ಯರು ಚಿಕ್ಕ ಹುಡುಗ ಆಗಿರೋವಾಗ, ಭಿಕ್ಷಾಟನೆ ಮಾಡೋವಾಗ, ದೇಶ ಸಂಚಾರ ಮಾಡೋವಾಗ ಒಂದು ಬಡ ಹೆಂಗಸು ಅವ್ರ ಮನೆ ಹತ್ರ ಭಿಕ್ಷೆಗೆ ಹೋಗ್ತಾರೆ. ಶಂಕರಾಚಾರ್ಯರು ಶಂಕರ ಗುರುಗಳು ಚಿಕ್ಕ ಹುಡುಗ ದೀಕ್ಷೆ ತಗೊಂಡಿರ್ತಾರೆ. ಭಿಕ್ಷಾಟನೆ ಮಾಡೋವಾಗ ಆ ಮನೆ ಹತ್ರ ಹೋದಾಗ ಆ ಬಡ ಹೆಂಗಸು, ಕೂಲಿ ಮಾಡೋ ಹೆಂಗಸು, ಕೂಲಿ ಕೂಡ ಆಕೆಗೆ ಕೆಲಸ ಸಿಗೋದಿಲ್ಲ, ಒಬ್ಬಳೇ ಇರ್ತಾಳೆ, ಅಜ್ಜಿ ವಯಸ್ಸಾಗಿರುತ್ತೆ, ಏನೂ ಇರಲ್ಲ ಹೆಂಗಸ ಹತ್ರ ದಾನ ಹಾಕೋಕ್ಕೆ, ಬೇರೆಯವ್ರಿಗೆ ಎಲ್ಲಾದರೂ ಭಿಕ್ಷೆ ಹಾಕೋಕ್ಕೆ ಏನೂ ಇರೋದಿಲ್ಲ, ಮನೆಯಲ್ಲಿ ಏನಿರಲ್ಲ, ಆಕೆಗೆ ತಿನ್ನೋಕ್ಕೆ ಗತಿ ಇಲ್ಲ. ಆ ಟೈಮಲ್ಲಿ ಶಂಕರಾಚಾರ್ಯರು ಅವ್ರ ಮನೆ ಹತ್ರ ಹೋಗ್ತಾರೆ. ಶಂಕರಾಚಾರ್ಯರು ಅವರ ಶಿಷ್ಯರು ಭವತೆ ಭಿಕ್ಷಾಂ ದೇಹಿ ಮಾ ಅಂತ, ಅಂದರೆ ತಾಯಿ ಭಿಕ್ಷೆ ಹಾಕು ಅಂತ. ನಲ್ಲೆಲ್ಲ ಸೃಷ್ಟಿ ಮಾಡಿದವಳೆ ಜಗಲ್ವಾತೆ ಭವಾಲೆ ಭಿಕ್ಷೆ ಹಾಕು ಅಂತ, ಭವತೆ ಭಿಕ್ಷಾಂ ದೇಹಿ ಚ ಮಾ ಅಂತ ಕೇಳ್ತಾರೆ. ಆವಾಗ ಆ ಮುದುಕಿ ಪಾಪ ಮನೆಯಲ್ಲಿರೋ ಹೆಂಗಸು ಹೊರಗಡೆ ಬರ್ತಾಳೆ, ವಯಸ್ಸಾಗಿರುತ್ತೆ, ಬರ್ತಾಳೆ, ನೋಡ್ತಾಳೆ. ಒಬ್ಬ ಚಿಕ್ಕ ಹುಡುಗ 14-13 ವಯಸ್ಸು ಒಳಗಿರೋ ಹುಡುಗ, 15 ವರ್ಷ ಒಳಗಿರೋ ಹುಡುಗ, ಇದೇನಪ್ಪ ಭಿಕ್ಷೆ ಬೇಡ್ತಿದ್ದಲ್ಲ, ಜೊತೆಯಲ್ಲಿ ಯಾರೋ ಇದಾರಲ್ಲ, ಯಾರೋ ಸಾಧು, ನೋಡೋಕ್ಕೆ ತೇಜಸ್ಸಿದೆ ಮುಖದಲ್ಲಿ, ಒಳ್ಳೆ ಇದಿದೆ, ಕಲೆ ಇದೆ, ತಪಶಕ್ತಿ ಇದೆ, ಯೋಗಶಕ್ತಿ ಇದೆ ಅಂಥೇಳಿ ಆಕೆ ಎಲ್ಲಾದರೂ ಭಿಕ್ಷೆ ಹಾಕಬೇಕಲ್ಲ, ಭಿಕ್ಷೆಗೆ ಬಂದುಬಿಟ್ಟಿದ್ದಾರೆ ನನ್ನ ಮನೆ ಹತ್ರ, ಇದು ನನ್ನ ಸೌಭಾಗ್ಯ ಅಂತ ಆಕೆ ತಿಳ್ಕೊಳ್ತಾಳೆ. ಹಾಗಿದ್ದರೆ ಏನು ಭಿಕ್ಷೆ ಹಾಕೋದು, ಏನಿದೆ ಮನೆಯಲ್ಲಿ, ತನಗೆ ತಿನ್ನೋಕ್ಕೆ ಏನಿಲ್ಲ, ಏನೋ ನೀರು ಮಾತ್ರ ಕುಡಿಲಿಕ್ಕಿದೆ, ಅದು ಬಿಟ್ಟರೆ ಬೇರೆ ಏನೂ ಇಲ್ಲ ಅಂತ ಯೋಚನೆ ಮಾಡ್ತಾಳೆ. ಮನಸ್ಸಲ್ಲಿ ತುಂಬ ನೋವಾಗುತ್ತೆ, ಏನು ಮಾಡೋದು ಅಂತ. ಏನೂ ಇಲ್ಲ, ಅಸಹಾಯಗಳಾಗಿದ್ದಾಳೆ. ಇವರು ಭಿಕ್ಷಾಂ ದೇಹಿ ಚ ಮಾ ಅಂತ ಕೇಳ್ತಿದ್ದಾರೆ, ಭವತೆ ಭಿಕ್ಷಾಂ ದೇಹಿ ಚ ಮಾ ಅಂತ. ಏನು ಮಾಡೋದು, ವಾಪಸ್ ಹೋಗ್ಬಿಡ್ತಾರಲ್ಲ ಅಂತ ಆಕೆಗೆ ತುಂಬ ಚಿಂತೆ ಆಗುತ್ತೆ. ಭಗವಂತನ ಪ್ರಾರ್ಥನೆ ಮಾಡ್ಕೊಳ್ತಾಳೆ, ದೈವವೇ, ಮಹಾಶಕ್ತಿಯೇ, ಭಿಕ್ಷಾ ಹಾಕೋ ಶಕ್ತಿ ಕೊಡು ನನಗೆ ಅಂತ. ಆವಾಗ ಆಕೆಗೆ ಒಂದು ನೆನಪಿಗೆ ಬರುತ್ತೆ. ಏನಪ್ಪ ಅಂದರೆ, ಆಕೆ ಎಲ್ಲೋ ಒಂದು ಮರದ ಕೆಳಗೆ ನಲ್ಲಿಕಾಯಿ ಬಿದ್ದಿರುತ್ತೆ, ನಲ್ಲಿಕಾಯಿ. ಆ ನಲ್ಲಿಕಾಯಿ ತಂದು ಇಟ್ಟಿರ್ತಾಳೆ, ಒಂದೋ ಎರಡೋ ತಿಂದು ಇನ್ನೊಂದು ಇಟ್ಟಿರ್ತಾಳೆ, ಇನ್ನು ಒಂದೇ ಒಂದಿರುತ್ತೆ. ಅದನ್ನೇ ತಗೊಂಡು ಬಂದು ಶಂಕರಾಚಾರ್ಯ ಜೋಲಿನಲ್ಲಿ ಸೆರಗಿರ ಒಡ್ಡಿರ್ತಾರಲ್ಲ ಅದರಲ್ಲಿ ಹಾಕ್ತಾರೆ. ಹಾಕಿ ಶಂಕರಾಚಾರ್ಯರಿಗೆ ತುಂಬ ಖುಷಿ ಆಗುತ್ತೆ. ಆಕೆ ಮೇಲೆ ತುಂಬ ಖುಷಿ ಆಗುತ್ತೆ. ಏನೋ ಒಂಚೂರು ಹಾಕಿದ್ಲಲ್ಲ, ಒಂದು ನಲ್ಲಿಕಾಯಿನೋ, ಒಂದು ಭತ್ತದ ಕಾಳ, ಒಂದು ಕಡಲೆಕಾಳ, ಒಂದು ನಾಣ್ಯನೋ, ಏನೋ ತಮ್ಮಲ್ಲಿ ಇರೋದನ್ನು ಹಾಕಿದ್ರೆ ಭಕ್ತಿಯಿಂದ ಅದೇ ಶ್ರೇಷ್ಠ ಈ ಜಗತ್ತಿನಲ್ಲಿ. ಒಂದು ಒಳ್ಳೆಯ ಮನಸ್ಸು ಭಕ್ತಿಯಿಂದ, ಬಡವರಾಗಿರಲಿ ಶ್ರೀಮಂತರಾಗಿರಲಿ ಅಲ್ವಾ, ಗುರುಗಳಿಗೆ ಭಕ್ತಿಯಿಂದ ಹಾಕಿದರೆ ಅವರ ಆಶೀರ್ವಾದ ಸಿಗುತ್ತೆ.
ಆಗ ಉದ್ಧಾರ ಆಗ್ತಾರೆ. ಆಕೆ ಏನು ಮಾಡಿದ್ದು ಅಷ್ಟೇ ಮಾಡಿದ್ರು. ಶಂಕರಾಚಾರ್ಯರು ಆಕೆಗೆ ಆಶೀರ್ವಾದ ಮಾಡಿದ್ರು, ನಿನಗೆ ಒಳ್ಳೆಯದಾಗಲಿ, ನಿನ್ನ ದಾರಿದ್ರ್ಯ ನಾಶ ಆಗಲಿ, ಅಷ್ಟೈಶ್ವರ್ಯ ಲಭಿಸ್ಲಿ, ಆರೋಗ್ಯ ಭಾಗ್ಯ ಲಭಿಸ್ಲಿ, ಈ ರೀತಿ ಆಶೀರ್ವಾದ ಮಾಡಿ ಶಂಕರಾಚಾರ್ಯರು ಒಂದು ಸ್ತೋತ್ರ, ಒಂದು ಮಂತ್ರ ಹೇಳ್ಕೊಡ್ತಾರೆ. ಶ್ರೀಚಕ್ರ ಮಂತ್ರ, ಲಲಿತಾ ಪರಮೇಶ್ವರಿ ಸ್ತೋತ್ರ ಹೇಳ್ಕೊಡ್ತಾರೆ ಆಕೆ ಅದನ್ನು ಕಲ್ಕೊಂಡು ಬಾಯಟ್ ಮಾಡಿಕೊಂಡು ಬೆಳಗ್ಗೆ ಮಧ್ಯಾಹ್ನ ಸಂಜೆ ಅದನ್ನು ಪಠನೆ ಮಾಡ್ತಾಳೆ. ಅನಂತರ ಆಕೆಗೆ ತಾನಾಗೆ ಐಶ್ವರ್ಯ ಲಭಿಸುತ್ತೆ. ತಾನಾಗೆ ಆಟೋಮೆಟಿಕ್ಕಾಗಿ, ಅಂದರೆ ಯಾರೋ ಸ್ವಲ್ಪ ತಂದು ಕೊಡೋದು, ಇನ್ಯಾರೋ ಕೊಡೋದು, ಇನ್ಯಾರೋ ಕೊಡೋದು, ಹಾಗೆ ಸಹಾಯ ಮಾಡ್ತಾರೆ. ಆಕೆ ಒಬ್ಬ ಒಳ್ಳೆ ದೈವಭಕ್ತಳಾಗಿ ಒಳ್ಳೆ ಗುರು ಆಗ್ತಾಳೆ. ಮುಂದೆ ಆಕೆಗೆ ಯಾವುದೇ ಕಷ್ಟ ಇರಲ್ಲ, ಯಾವುದೇ ರೋಗ ಬಾಧೆ ಇರಲ್ಲ, ಯಾವುದೇ ಸಾಲಗಾರ ಬಾಧೆ, ದಾರಿದ್ರ್ಯ ಅಲ್ಲೋದೇ ಆಕೆಗಿರಲ್ಲ. ಅನ್ನಪೂರ್ಣೇಶ್ವರಿಯಿಂದ ಅಷ್ಟೈಶ್ವರ್ಯ ಒಲಿಯುತ್ತೆ ಆಕೆಗೆ. ಇದು ಶ್ರೀಚಕ್ರ ಮಹಿಮೆ. ಹೆಚ್ಚಾಗಿ ಅದು ಪ್ರಾರಂಭ ಆಗುತ್ತೆ ಅನಂತರ. ಶ್ರೀ ಕನಕದಾರ ಅಥವಾ ಲಲಿತಾ ಪರಮೇಶ್ವರಿ ಸ್ತೋತ್ರ ಅಥವಾ ಲಕ್ಷ್ಮೀ ಸ್ತೋತ್ರ ಅಂತ ನಾವು ಇದನ್ನು ಕರಿತೀವಿ. ಇವತ್ತಿಗೂ ಸಹ ಮಠಗಳಲ್ಲಿ, ದೇವಾಲಯಗಳಲ್ಲಿ ಸ್ತ್ರೀ ಶಕ್ತಿ, ಸ್ತ್ರೀ ಶಕ್ತಿ ಇರುತ್ತಲ್ಲ, ಹೆಣ್ಮಕ್ಳು, ಹೆಂಗಸರು, ಸಂಘ ಸಂಸ್ಥೆಗಳು ಅಲ್ಲೆಲ್ಲ ಭಜನಾ ಮಂಡಳಿಯವರು, ಹೆಂಗಸರು, ಸ್ತ್ರೀಯರು, ಭಕ್ತರು ಈ ಲಲಿತಾ ಪರಮೇಶ್ವರಿ ಸ್ತೋತ್ರ ಎಲ್ಲ ಪಠನೆ ಮಾಡ್ತಾರೆ. ಶ್ರೀಚಕ್ರವಲ್ಲ ಆರಾಧಿಸ್ತಾರೆ. ಈ ರೀತಿ ಶ್ರೀಚಕ್ರಕ್ಕೆ ಒಂದು ಮಹತ್ವ ಇದೆ. ಇಂಥ ಒಂದು ಶ್ರೀಚಕ್ರವಲ್ಲ ಈ ಭೂಮಿ ಮೇಲೆ ಶಂಕರಾಚಾರ್ಯರು 4 ದಿಕ್ಕುಗಳಲ್ಲಿ, ಭಾರತ ದೇಶದ 4 ದಿಕ್ಕುಗಳಲ್ಲಿ, ಹಿಮಾಲಯ, ಕನ್ಯಾಕುಮಾರಿಯಿಂದ ದಕ್ಷಿಣದಲ್ಲಿ ಕನ್ಯಾಕುಮಾರಿ, ರಾಮೇಶ್ವರಂ, ಕನ್ಯಾಕುಮಾರಿಯಿಂದ ಶ್ರೀಲಂಕಾದಿಂದ ಹಿಡಿದು ಈ ಕಡೆ ಜಮ್ಮು ಕಾಶ್ಮೀರ, ಆ ಕಡೆ ಅಫ್ಘಾನಿಸ್ತಾನವರೆಗೂ, ಈ ಕಡೆ ಪಾಕಿಸ್ತಾನ, ಆ ಕಡೆ ಅರಬ್ ಕಂಟ್ರಿಗಳವರೆಗೂ, ಆಫ್ರಿಕಾ, ಈಜಿಪ್ಟ್ವರೆಗೂ, ಅದೆಲ್ಲ ಟೋಟ್ಲಾಗಿ ಅವಾಗ ಇಂಡಿಯಾ ನಮ್ಮದೇ, ಭಾರತ ನಮ್ಮದೇ. ಆವಾಗ ಈ ಕಡೆ ಚೈನಾವರೆಗೂ, ಆ ಕಡೆ ಎಲ್ಲ ಭಾರತ ಕಡೆ ತುಂಬ ದೊಡ್ಡದು ಬಿಡ್ರಿ. ಇವಾಗ ಇಷ್ಟೇ ಆಗಿಬಿಟ್ಟಿದೆ. ಎಲ್ಲ ಕಡೆ ಶಂಕರಾಚಾರ್ಯರು ಶ್ರೀಚಕ್ರದ ಮಹತ್ವ ಅಲ್ಲ, ಅಲ್ಲಲ್ಲಿ ದೇವಸ್ಥಾನಗಳಲ್ಲಿ ಪ್ರತಿಷ್ಠಾಪನೆ ಮಾಡಿ ಒಂದು ಪ್ರಾಣ ಪ್ರತಿಷ್ಠೆ ಎಲ್ಲ ಮಾಡಿದ್ರು ಶಂಕರಾಚಾರ್ಯರು. ಹೊಸದಾಗಿ ಅದಕ್ಕೊಂದು ಕಳೆ ಬರೋಂಗೆ, ಶಕ್ತಿ ಬರೋಂಗೆ ಮಾಡಿದ್ರು ದೇವಸ್ಥಾನಗಳಲ್ಲಿ ಪ್ರತಿಷ್ಠಾಪನೆ ಮಾಡಿ. ಶ್ರೀರಂಗಪಟ್ಟಣದಲ್ಲಿದೆ, ಷಡಾಂಬಿಕಾ ದೇವಸ್ಥಾನದಲ್ಲಿ, ಹಾಗೆ ತಮಿಳ್ನಾಡಲ್ಲಿ ಮೀನಾಕ್ಷಿ ಅಮ್ಮನವರು, ಹೀಗೆ ಬೇರೆ ಬೇರೆ ಕಡೆ ಇದೆ. ಶ್ರೀಚಕ್ರವನ್ನು ಅವರು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಪ್ರಾಣ ಪ್ರತಿಷ್ಠೆ, ಅದರಲ್ಲಿ ಶಕ್ತಿ ಕಮ್ಮಿ ಮಾಡಿ ಒಂದು ಸ್ಥಾನಬಲ ಕೊಟ್ಟಿದ್ದಾರೆ ಶಂಕರಾಚಾರ್ಯರು. ಈಗ ಹಿಂದೂ ಧರ್ಮದಲ್ಲಿ ಹುಟ್ಟಿದ ನಾವು ಹಿಂದೂ ಧರ್ಮದ ಸೇವೆ ಎಲ್ಲ ಮಾಡಿದ್ರೆ ಆ ಧರ್ಮ ನಮ್ಮನ್ನು ಕಾಪಾಡುತ್ತೆ ಅನ್ನೋದು ಎಲ್ಲರೂ ದೊಡ್ಡವ್ರ ಮಾತು, ಗುರುಗಳ ಮಾತು ಅಲ್ವಾ. ಈಗ ಸದ್ಯಕ್ಕೆ ವಿಚಾರ ಏನಪ್ಪ ಅಂದರೆ ಒಂದು ಶ್ರೀಚಕ್ರ ಪೀಠವಲ್ಲ, ಒಂದು ಕಡೆ ದೇವಸ್ಥಳ ಇದೆ. ಆ ದೇವಸ್ಥಾನದ ಹೆಸರು ಬಂದು ಓಂ ಶ್ರೀ ಆದಿಶಕ್ತಿ ದೇವಾಲಯ, ಲಕ್ಕೋಜನಹಳ್ಳಿ, ಬನ್ನಿಕೊಪ್ಪ ಪಕ್ಕದಲ್ಲಿರುತ್ತೆ, ಕೈಲಂಚ ಹೋಬಳಿ, ರಾಮನಗರ ತಾಲೂಕು, ಹಾಗೆ ಜಿಲ್ಲೆ. ಇಲ್ಲಿ ಅಮ್ಮನವರ ಮುಂದೆ, ಆದಿಶಕ್ತಿ ಪರಾಶಕ್ತಿ ಇದ್ದಾಳಲ್ಲ, ಅಮ್ಮನವರ ಮುಂದೆ ಶ್ರೀಚಕ್ರ ಪ್ರತಿಷ್ಠಾಪನೆಯನ್ನು 22ನೇ ತಾರೀಕು ಶುಕ್ರವಾರ, ನವಂಬರ್ ತಿಂಗಳು 2024ನೇ ಇಸ್ವಿ ಅವತ್ತು ಶ್ರೀಚಕ್ರ ಪ್ರಾಣ ಪ್ರತಿಷ್ಠಾ ಕಾರ್ಯಕ್ರಮ. ಹಾಗೆಯೇ ಕೆಲ ನಮ್ಮ ಶಿಷ್ಯರು, ಓಂ ಶ್ರೀ ಶಕ್ತಿ ಮಹಾತ್ಮೆ ಜ್ಞಾನ ಮಂದಿರದ ಕೆಲ ಶಿಷ್ಯರಿಗೆ ಅಲ್ಲಿ ದೀಕ್ಷೆ ಮಂತ್ರ ಉಪದೇಶವನ್ನು ನೀಡಲಾಗುತ್ತೆ. ಒಂದು ಮಹತ್ವದ ಕಾರ್ಯನ ಈ ಭೂಮಿ ಮೇಲೆ ನಡೀಲಿಕ್ಕೆ, ಆ ಒಂದು ಶ್ರೀಚಕ್ರವನ್ನು ಪ್ರತಿಷ್ಠಾಪನೆ ಮಾಡಲಾಗ್ತಾಯಿದೆ.
ಈ ಒಂದು ಮಹತ್ವದ ಕಾರ್ಯಕ್ರಮಕ್ಕೆ ಲಕ್ಕೋಜಲಹಳ್ಳಿ ಹಾಗೆ ಕೈಲಂಚ ಹಾಗೂ ಬನ್ನಿಕೊಪ್ಪ ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಗೂ ರಾಮನಗರ ಜಿಲ್ಲೆ ಆ ಸುತ್ತಮುತ್ತಲಿನ ಭಕ್ತಾದಿಗಳು ಸಹಕಾರ ನೀಡ್ತಾ ಇದ್ದಾರೆ, ಹಾಗೆ ನೀಡ್ತಾರೆ ಸಹ. ಹಾಗೆ ನೀಡಬೇಕಾಗಿ ಕೂಡ ಪ್ರಾರ್ಥನೆ. ಈ ಒಂದು ಧರ್ಮ ಕಾರ್ಯದಲ್ಲಿ ಭಾಗಿಯಾಗುವವರು ಗುರು ದೈವ ಏನು ದಕ್ಷಿಣೆ ಇದೆ ಕೈಲಾದಷ್ಟು ಸೇವೆ ಎಲ್ಲ ಮಾಡ್ಬೋದು. ಅದಕ್ಕೆಲ್ಲ ಅಲ್ಲಿ ನಂಬರ್ ಕೊಡ್ತೀನಿ. ಅಲ್ಲಿ ಪ್ರಧಾನ ಅರ್ಚಕರು ಹಾಗೆಲ್ಲ ಶಿಷ್ಯರು ರವಿ ಅಂತ ಇರ್ತಾರೆ, ಅವ್ರ ನಂಬರ್ ಕೊಡ್ತೀನಿ. ನೀವು ಆ ನಂಬರ್ನ ಸಂಪರ್ಕ ಮಾಡ್ಬೋದು. ಎಲ್ಲರಿಗೂ ಒಳ್ಳೆಯದಾಗಲಿ. ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅಂತ ನಾನು ಮನವಿ ಮಾಡ್ಕೊಳ್ತೀನಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ ಇವರೇ.